ನಮ್ಮದು ಪೆಟ್ಟಿಗೆಯಲ್ಲಿ ಇಟ್ಟದ್ದ ನಮ್ಮ ಲಂಕೆಯ ಸ್ವರ್ಣ ಲಂಕೆ ಅಲ್ವೇ? ಲಂಕೆ ಇದು ಸ್ವರ್ಣ ಕೇಳಿಯಲ್ಲಿ ಬೀಗ ತೆಗೆದು ಹುಡುಕಬೇಕಾ? ಕೈ ಹಾಕಿದ್ರೆ ಬಂಗಾರ ಸಿಕ್ಕುದೇ ಚಿನ್ನವೇ ಅಲ್ವಾ? ಮತ್ತೆ ಸ್ವರ್ಣ ಲಂಕೆಯಲ್ಲಿ ಆಭರಣಕ್ಕೇನು ಕಡಿಮೆ? ನಾನು ಯಾಕೆ ಇಷ್ಟು ಅಲಂಕಾರ ಮಾಡಿಕೊಂಡದ್ದು? ಕನ್ಯಾ ವರಯತೆ ರೂಪಂ. ರೂಪ ಯಾರಲ್ಲಿ ಹೆಚ್ಚುಂಟೋ ಅವರಿಗೆ ಬೇರೆ ಹೆಣ್ಣು ಹೊಲಿದು ಬರ್ತಾಳೆ. ಬಹುಶಃ ಅದಕ್ಕಿರಬೇಕು ನನ್ನ ಮುಖದ ಮುಳ್ಳು, ನನ್ನ 10 ತಲೆ, ದೊಡ್ಡ ಕಿರೀಟ ನೋಡಿ ಸೀತೆಗೆ ಹೆದರಿಕೆ ಆಗಿರ್ಬೇಕು. ಅದಕ್ಕೆ ಈ ವ್ಯತ್ಯಾಸ. ಸುಮ್ಮನೆ ತಿಂಗಳು ತೆಗೆದುಕೊಳ್ಳೋದು ಏನಾದ್ರು ಮಾಡಿದ್ಯಾ? ಹೌದಾ? ಸಿದ್ಧತೆ ಮಾಡಿದ್ಯಾ? ಎಷ್ಟು ತಯಾರು ಮಾಡಿದ್ದಿ? ಅನುಕೂಲ ಮಾಡಿಯಲು ಸಿದ್ಧರಾಗಿದ್ದಾರೆ. ಹೌದಾ? ಹೌದು. ಎಷ್ಟು ಸಿದ್ಧ ಮಾಡಿ? ಈತ ನಿಮಗೆ ಅನುಕೂಲವಾಗಿ ಬರುವಂತೆ ಮಾಡುವುದಕ್ಕೆ ಇರುವವರು ಅನುಕೂಲನಾಗಿ. ಮತ್ತೆ ಅಲ್ಲ, ಹೇಳುದೌದು, ನೀನು ತಯಾರು ಮಾಡಿದ್ದೀವರಲ್ಲ. ಹೇಳಿಕೊಟ್ಟಿದ್ದೇನೆ. ಮತ್ತೆ ಹೇಳಿಕೊಟ್ಟದನ್ನೆಲ್ಲ ಇನ್ನೊಂದು ಕಷ್ಟ, ಹೇಳಿಕೊಡುವುದರಲ್ಲಿ ಒಂದು ಕಷ್ಟ ಉಂಟು. ನಾವಲ್ಲಿ ಸರಿ ಹೇಳಿಕೊಡ್ತೇವೆ, ಇಲ್ಲಿ ಬಂದು ತಪ್ಪು ಮಾಡಿದ್ರು ಮತ್ತೆ ಯಾವ ಹೇಳಿಕೊಟ್ಟದ್ದು ಬೇಕಾ ನಮಗೆ ಹೇಳಿಕೊಟ್ಟು ಕೆಲಸ? ಇನ್ನು ಕೆಲವರು ಕೇಳುವುದೇ ಆಗಿ ಇಲ್ಲಿಗೆ ಬರ್ಲಿಕ್ಕಾಗುವ ಅದು ಮತ್ತು ಕಷ್ಟ ಉಳಿದೈತಾ? ಹೌದೌದು ಹೌದು. ಕೇಳಲಿಲ್ಲ ಅಂತ ಹೇಳ್ಬಾರ್ದಲ್ವ? ಅದಕ್ಕೆ ಒಂದು ಕೇಳು. ಅದಿರ್ಲಿ. ಈಗ ನೀನು ಸಿದ್ಧ ಮಾಡಿದ್ಯಲ್ವಾ? ಸಿದ್ಧ ಮಾಡಿದ್ದೇನೆ. ಸಿದ್ಧ ಮಾಡಿದ್ದು ಇವತ್ತು ಉಪಯೋಗಕ್ಕೆ ಬರಬೇಕು. ನಿಮ್ಮನ್ನು ಹೇಗೆಲ್ಲ ಹೊಗಳಬೇಕು, ನಿಮ್ಮ ಸಾಧನೆಗಳೆಲ್ಲ ಎಂಥದ್ದು ಅದನ್ನೆಲ್ಲ ಅವರ ಕಿವಿಗಳಿಗೆ ತುಂಬಿಸಿ. ಇದು ಗಣಪತಿ ಮಾಡ್ಲಿಕ್ಕೆ ಹೋಗಿ ಗಣಪತಿ ಈಸಿ ಆಗ್ಲಿಕ್ಕಿಲ್ಲಲ್ಲ ಅಲ್ಲ? ಸರಿ, ನೋಡುವ ಎಲ್ಲಿ ವ್ಯವಸ್ಥೆ ಮಾಡಿದವರೆಲ್ಲ ಅನುಕೂಲ ಈ ಕಡೆಗೆ ಬರಲಿ. ಅನುಕೂಲ ತಯಾರು ಮಾಡಿದ ಅಧಿಕಾರ ಹೇಳಿ. ಯಾರಿಗಿಂತ ಹೇಳಿಲ್ಲ, ವಿರೋಧಿಗಳಿಗೆ ಧಿಕ್ಕಾರ. ಅದು ನಮ್ಮ ಊರಿದ್ದಲ್ವ, ವಿದೇಶದ ತಳಿಯ ಹಾಗೆ ಕಾಣಿಸ್ತದೆ ತಲೆಯೆಲ್ಲ. ಕೂದಲೇನು ಅದು ಆ ಬಣ್ಣ ಎಲ್ಲಿಯಾದ್ರೂ ಪಶ್ಚಿಮದಿಂದ ತಂದಿದ್ದೆ ಹೇಗೆ? ನಾದಾದಿತ್ತ ಕರ್ಕಶಾದಿತ್ತ. ನೋಡೊಮ್ಮೆ ಬಾರಿಸು. ಬೇರೆ ವ್ಯವಸ್ಥೆ ಉಂಟಾ ಅದರ ಬದಲಿಗೆ? ಅದು ಪೂರ್ತಿಯಲ್ಲಿವರೆಗೆ ಉಳಿಯುವುದಿಲ್ವ ಅಂತ. ಒಳಗೆ ಉಂಟಲ್ಲ, ಏನೆಲ್ಲ ಉಂಟು ಅಂತ ಬಿಡಿಸಿ ಹೋಗಲೇ ಗೊತ್ತಲ್ಲ. ನಮ್ಮ ಜಾತಿಯವರು ಮಾತ್ರ ಮತ್ತೆ ಯಕ್ಷ ಸ್ತ್ರೀಯರು ಬೇಕು. ಯಕ್ಷಗಾನದಲ್ಲಿ ವೇಷ ಹಾಗಲ್ಲ, ಯಕ್ಷ ಸ್ತ್ರೀಯರು ನಾನಿಲ್ಲಿ ಇರಿಸಿಕೊಳ್ಳಿಲ್ವ ಅಲ್ವಾ? ಅವರು ಬೇಕು. ಮೃದಂಗ ಬಾರಿಸಲಿಕ್ಕೆ ಕಿನ್ನರ ಸ್ತ್ರೀಯರು ಬೇಕು, ವಿದ್ಯಾಧರರು ಬೇಕು, ಹಾಡು ಹಾಡಲಿಕ್ಕೆ ಗಂಧರ್ವ ಸ್ತ್ರೀಯರು ಬೇಕು, ವೀಣೆ ನುಡಿಸಲಿಕ್ಕೆ ದೇವ ಕನ್ನಿಕೆ ಬೇಕು, ನನ್ನ ಹೊಗಳಿಕೆ ಮಾಡಲಿಕ್ಕೆ ಸರಿ ಹೇಳಿಕೊಟ್ಟಿದ್ಯಲ್ಲ. ಹೊಗಳಿಕೆ ಆದಿತ್ತಲ್ಲ, ಹೊಗಳಿಕೆಗೆ ತಯಾರು ಮಾಡಿದ್ದೇನೆ ಕೆಲವರು. ಮುಹೂರ್ತ ಉಂಟ, ಸುಮುಹೂರ್ತ, ಇದುವೇ ಮುಹೂರ್ತ. ಮುಹೂರ್ತ ಅಂತ ನಾವು ಕೇಳಲಿಕ್ಕೆ ಉಂಟಾ? ಉಳಿದವರಿಗೆಲ್ಲ ವಿಧಿ ಬರ್ತದನ್ನು ನೋಡಿ ಅದು ಸರಿ ಉಂಟ, ವಿಧಿ ತೋರುಂಟ ಅಂತ ನೋಡು. ನಮಗೆ ವಿಧಿಯೇ ಪಂಚಾಂಗ ಮಟ್ಟ, ನವಗ್ರಹಗಳೇ ಮೆಟ್ಟಿಲು. ನಮಗೆ ಗ್ರಾಚಾರ ಹಾಳಾಗುದು ಅಂತ ಉಂಟ, ನಮ್ಮ ಮೆಟ್ಟಿಲ ಕೆಳಗೆ ನವಗ್ರಹಗಳು. ಹಾಗಾಗಿ ನಮಗೆ ಮುಹೂರ್ತ ನೋಡ್ಬೇಕು ಅಂತಿಲ್ಲ. ನಾವು ಹೇಳಿದ್ದೆ ಮುಹೂರ್ತ, ತಪ್ಪಿದ್ರೆ ಗ್ರಹಕ್ಕೆ ಇದಕ್ಕೆ ಓದಿದ್ದೇನೆ. ಮಾಡಿದ್ದು ಮಾತು, ಮಾಡಿದ್ದು ಕಾರ್ಯ, ನಡೆದದ್ದು ದಾರಿ. ನಾನು ಕೂಗಿದ್ರೆ ಸಾಮಗಾನ, ಮತ್ತೆ ಉಳಿದವರು ರೋದನೆ ಮಾಡಿದ್ರೆ ಅಳುವುದು ಅಂತ ಹೇಳು. ರಾವಣ ಎಲ್ಲಿಯಾದ್ರೂ ಅಪ್ರೆ ಅದಕ್ಕೆ ಸಾಮವೇದ ಸಾಮಗಾನ ಅಂತ ಹೇಳು ಅಂತ ಹೇಳ್ತಾರೆ. ಮತ್ತೆ ಮುಹೂರ್ತ ಯಾವ ಕರ್ಮಕ್ಕೆ ಹೊರಡು ಆಗಿದೆ, ಹೊರಟುದೆ. ಬೆಳಕಿನವರ ಮುಂದೆ ಜಯ